Clause 10 ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಎಕ್ಸಸೈಸ್ 4.1 ಸೆಕೆಂಡ್ ಮೇನಲ್ಲಿ ನಾವೀಗಾಗಲೇ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿರೋದ್ರಿಂದ ಈ ವಿಡಿಯೋದಲ್ಲಿ ಫೋರ್ತ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಎ ಟ್ರೈನ್ ಟ್ರಾವೆಲ್ಸ್ ಎ ಡಿಸ್ಟೆನ್ಸ್ ಆಫ್ 480 ಕಿಲೋಮೀಟರ್ ಅಟ್ ಎ ಯೂನಿಫಾರ್ಮ್ ಸ್ಪೀಡ್. ಇಫ್ ದ ಸ್ಪೀಡ್ ಹ್ಯಾಡ್ ಬೀನ್ 8 ಕಿಲೋಮೀಟರ್ ಪರ್ ಅವರ್ ಲೆಸ್, ದೆನ್ ಇಟ್ ವುಡ್ ಹ್ಯಾವ್ ಟೇಕನ್ 3 hours more to cover the same distance. We need to find the speed ಆಫ್ ದ ಟ್ರೈನ್. ಓಕೆ, ನಮಗೆ ಈ ರೀತಿಯಾದಂಥ ಪ್ರಾಬ್ಲಮ್ಗಳನ್ನು ಕೊಟ್ಟಾಗ ಇದರಲ್ಲಿ ಏನನ್ನು ಫೈಂಡ್ ಮಾಡಕ್ಕೆ ಹೇಳಿದ್ದಾರೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ನೋಡಿ, ನಮಗಿಲ್ಲಿ ವಿ ನೀಡ್ ಟು ಫೈಂಡ್ ದ ಸ್ಪೀಡ್ ಆಫ್ ದ ಟ್ರೈನ್. ಸ್ಪೀಡ್ ಆಫ್ ದ ಟ್ರೈನನ್ನು ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಸೊಲ್ಯೂಷನಲ್ಲಿ ಲೆಟ್ ದ ಸ್ಪೀಡ್ ಆಫ್ ದ ಟ್ರೈನ್ ಈಸ್ ಎಕ್ಸ್ ಅಂತ ತಗೊಂಡಿನಿ. ಇದಕ್ಕೆ ಯೂನಿಟ್ ಕಿಲೋಮೀಟರ್ ಪರ್ ಅವರ್ ಅಂತ ಬರ್ತೀನಿ. ಯಾಕೆ ಅಂದರೆ ಸ್ಪೀಡಿನ ಯೂನಿಟ್ಟು ಇಲ್ಲೇ ಕೊಟ್ಟಿದ್ದಾರೆ, ಕಿಲೋಮೀಟರ್ ಪರ್ ಅವರ್ ಅಂತ ಹೇಳಿರೋದ್ರಿಂದ ಈ ಸ್ಪೀಡ್ ಆಫ್ ದ ಟ್ರೈನನ್ನು ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅನ್ನು ಬರ್ಕೊಂಡಿದ್ದೀನಿ. ಓಕೆ, ನಮಗೆ ಕ್ವಶನ್ ಮತ್ತೇನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಹೇಳ್ತಾರೆ ಎ ಟ್ರೈನ್ ಟ್ರಾವೆಲ್ಸ್ ಎ ಡಿಸ್ಟೆನ್ಸ್ ಆಫ್ 480 ಕಿಲೋಮೀಟರ್ಸ್ ಅಂತ ಅವರೇ ಕೊಟ್ಟಿದ್ದಾರೆ. ಅದನ್ನು ಸಹ ನಾನು ಬರ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಏನು ಕಂಡೀಷನ್ ಇದೆ ಅಂದರೆ ಇಲ್ಲಿ ಹೇಳ್ತಾರೆ ನೋಡ್ರಿ, ಇಫ್ ದ ಸ್ಪೀಡ್ ಹ್ಯಾಡ್ ಬೀನ್ 8 ಕಿಲೋಮೀಟರ್ ಪರ್ ಅವರ್ ಲೆಸ್, ಅಂದರೆ ಟ್ರೈನಿನ ಸ್ಪೀಡು ಎಕ್ಸ್ ಇತ್ತು ಹೌದಲ್ವಾ, ಈ ಸ್ಪೀಡಲ್ಲಿ 8 ಕಿಲೋಮೀಟರ್ ಪರ್ ಅವರ್ ಲೆಸ್ ಅಂದರೆ ಕಡಿಮೆ ಮಾಡಿದರೆ, ಸ್ಪೀಡನ್ನು ಟ್ರೈನಿನ ಸ್ಪೀಡನ್ನು ಕಡಿಮೆ ಮಾಡಿಕೊಂಡ್ರೆ, ದೆನ್ ಇಟ್ ವುಡ್ ಹ್ಯಾವ್ ಟೇಕನ್ 3 hours ಮೋರ್ ಟು ಕವರ್ ದ ಸೇಮ್ ಡಿಸ್ಟೆನ್ಸ್. ಅಂದರೆ ಎಕ್ಸ್ ಸ್ಪೀಡಲ್ಲಿ 480 ಕಿಲೋಮೀಟರ್ನ ಟ್ರಾವೆಲ್ ಮಾಡೋಕ್ಕೆ ಎಷ್ಟು ಟೈಮನ್ನು ತೊಗೊಳ್ತಾ ಇತ್ತೋ 8 ಕಿಲೋಮೀಟರ್ ಪರ್ ಅವರ್ ಲೆಸ್ ಮಾಡಿದರೆ ಅದೇ ಟ್ರೈನು 3 hours ಮೋರ್ ಟೈಮನ್ನು ತೊಗೊಳ್ತಾ ಇದೆ ಅಂತಿದ್ದಾರೆ. ಅಂದರೆ ಅವ್ರು ಏನು ಮಾಡ್ತಾ ಇದ್ದಾರೆ, ನಮಗೆ ಟೈಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗಾಗಿ ನಾನೇನು ಮಾಡೋಣಪ್ಪ ಅಂದರೆ ಸ್ಪೀಡು ಮತ್ತು ಡಿಸ್ಟೆನ್ಸನ್ನು ಕೊಟ್ಟಾಗ ಟೈಮ್ ಎಷ್ಟಿರುತ್ತೆ ಅನ್ನೋದನ್ನು ಫಸ್ಟಿಗೆ ಫೈಂಡ್ ಮಾಡ್ಕೊಳ್ಳೋಣ. ನೋಡಿ, ಟೈಮನ್ನು ನಾನು T1 ಅಂತ ತೊಗೊಳ್ತೀನಿ. ಓಕೆ, ಟೈಮಿಗೆ ಫಾರ್ಮುಲಾ ಇದೆಯಾ ಅಂತ ಹೇಳಿದರೆ ನನಗೆ ಟೈಮಿಗೆ ಫಾರ್ಮುಲಾ ಇಲ್ಲ, ಸ್ಪೀಡಿಗೆ ಫಾರ್ಮುಲಾ ಇದೆ. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಇದೆ. ಓಕೆ, ನನಗೆ ಟೈಮ್ ಬೇಕಲ್ವಾ, ಟೈಮಿನ ಫಾರ್ಮುಲಾ ಬೇಕು. ಹಾಗಾಗಿ ಈ ಡಿವೈಡ್ ಬೈ ಟಿಯನ್ನು ಮೇಲೆ ಟ್ರಾನ್ಸ್ಫರ್ ಮಾಡ್ತೀನಿ, ಈ ಸ್ಪೀಡನ್ನು ಕೆಳಗಡೆ ಟ್ರಾನ್ಸ್ಫರ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಟೈಮ್ ಮೇಲೆ ಹೋದರೆ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಆಗೋಗುತ್ತೆ. ಗೊತ್ತಾಗ್ತಿದೆಯಲ್ವಾ, ನಾನು ಟೈಮನ್ನು ಫೈಂಡ್ ಮಾಡಬೇಕು ಅಂದರೆ ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡನ್ನು ಮಾಡಬೇಕು. ಯಾಕೆ ಅಂದರೆ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಆಗಿತ್ತು. ಈ ಡಿವೈಡ್ ಬೈ ಟೈಮನ್ನು ಮೇಲೆ ಟ್ರಾನ್ಸ್ಫರ್ ಮಾಡ್ತೀನಿ. ಈ ಸ್ಪೀಡ್ ಇದೆಯಲ್ಲ, ಇದನ್ನೇನು ಮಾಡ್ತೀನಿ, ಕೆಳಗಡೆ ಡಿವೈಡ್ ಮಾಡ್ತೀನಿ, ಅಂದರೆ ಕೆಳಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಟೈಮ್ ಈಸ್ ಈಕ್ವಲ್ ಟು ಡಿ ಬೈ ಎಸ್ ಆಯಿತು, ಅಂದರೆ ಡಿಸ್ಟೆನ್ಸ್ ಬೈ ಸ್ಪೀಡ್ ಆಗೋಯಿತು. ಓಕೆ, ಇಲ್ಲಿ ಬಂದರೆ ನೋಡಿ, ಟೈಮ್ ಬೇಕಲ್ವ ನನಗೆ. ಓಕೆ, ಫಸ್ಟಿಗೆ ಏನು ಬರೀಬೇಕು, ಮೇಲೆ ಡಿಸ್ಟೆನ್ಸ್ ಎಷ್ಟಿದೆ, 480 ಇದೆ. ಓಕೆ, ನೆಕ್ಸ್ಟ್ ಡಿವೈಡ್ ಬೈ ಸ್ಪೀಡ್ ಎಷ್ಟಿದೆ, ಎಕ್ಸ್ ಇದೆ. ಎಕ್ಸನ್ನು ನಾನು ತೊಗೊಂಡಿನಿ. ಅರ್ಥ ಆಗ್ತಿದೆಯಾ, ಸ್ಪೀಡ್ ಆಫ್ ದ ಟ್ರೈನು ಎಕ್ಸ್ ಇದ್ದು ಟೋಟಲ್ ಡಿಸ್ಟೆನ್ಸ್ 480 ಇತ್ತಪ್ಪ ಅಂದರೆ ಟೈಮ್ ಟೇಕನ್ ಬೈ ದ ಟ್ರೈನು ಎಷ್ಟಿರುತ್ತಪ್ಪ ಅಂದರೆ 480 ಬೈ ಎಕ್ಸ್, ಅಂದರೆ ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಅವ್ರು ಹೇಳ್ತಿದ್ರೆ ಏನು, ಇಫ್ ದ ಸ್ಪೀಡ್ ಹ್ಯಾಡ್ ಬೀನ್ 8 ಕಿಲೋಮೀಟರ್ ಪರ್ ಅವರ್ ಲೆಸ್ ಅಂತ ಹೇಳ್ತಿದ್ದಾರೆ. ಓಕೆ, ಈ ಕಂಡೀಷನ್ನ ನಾವೀಗ ಬರ್ಕೊಳ್ಳೋಣ. ಇಫ್ ದ ಸ್ಪೀಡ್ ಹ್ಯಾಡ್ ಬೀನ್ 8 ಕಿಲೋಮೀಟರ್ ಪರ್ ಅವರ್ ಲೆಸ್, ನೋಡಿ ಸ್ಪೀಡನ್ನು 8 ಕಿಲೋಮೀಟರ್ ಪರ್ ಅವರ್ ಲೆಸ್ ಅಂತ ಹೇಳ್ತಿದೆ. ಹಾಗಾದರೆ ಟ್ರೈನಿನ ಸ್ಪೀಡ್ ಎಷ್ಟಿರುತ್ತೆ ಅನ್ನೋದನ್ನ ಫಸ್ಟಿಗೆ ಫೈಂಡ್ ಮಾಡ್ಕೊಳ್ಳೋಣ. ದ ಸ್ಪೀಡ್ ಆಫ್ ದ ಟ್ರೈನ್ ಈಸ್, ನೋಡಿ ನಾವು ಫಸ್ಟಿಗೆ ಸ್ಪೀಡ್ ಆಫ್ ದ ಟ್ರೈನು ಎಕ್ಸ್ ಇದೆ ಅಂತ ತೊಗೊಂಡಿದ್ದೆ. ಈಗೇನಾಗಿದೆ, ಸ್ಪೀಡ್ ಆಫ್ ದ ಟ್ರೈನನ್ನು 8 ಕಿಲೋಮೀಟರ್ ಪರ್ ಅವರ್ ಏನು ಮಾಡಿದ್ದಾರೆ, ಲೆಸ್ ಮಾಡಿದ್ದಾರೆ ಅಲ್ವಾ. ಫಸ್ಟಿಗೆ ಎಕ್ಸ್ ಇತ್ತು ಟ್ರೈನಿನ ಸ್ಪೀಡು, ಈಗೇನಾಯಿತು 8 ಕಿಲೋಮೀಟರ್ ಲೆಸ್ ಆಯಿತು ಅಂದರೆ ಏನು ಮಾಡಬೇಕು, -8 ಮಾಡಬೇಕಾಗುತ್ತೆ, ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಗೊತ್ತಾಯ್ತಾ, ದ ಸ್ಪೀಡ್ ಆಫ್ ದ ಟ್ರೈನ್ ಈಸ್ ಎಕ್ಸ್ -8 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಯಾಕಪ್ಪ ಅಂದರೆ ಸ್ಪೀಡ್ ಆಫ್ ದ ಟ್ರೈನ್ ಹ್ಯಾಡ್ ಬೀನ್ 8 ಕಿಲೋಮೀಟರ್ ಪರ್ ಅವರ್ ಲೆಸ್ ಅಂತ ಹೇಳಿದರೆ ಕಡಿಮೆ ಆಯಿತು ಅಂತ ನಾವು ಫಸ್ಟಿಗೆ ಎಕ್ಸ್ ಅಂತ ತೊಗೊಂಡಿರೋದ್ರಿಂದ ಈಗೇನಾಗುತ್ತೆ, x -8 ಆಗೋಯಿತು. ಓಕೆ, ನೆಕ್ಸ್ಟ್ ನೋಡಿ, ದ
ಟ್ರೈನ್ ಟ್ರಾವೆಲ್ಸ್ ಎ ಡಿಸ್ಟೆನ್ಸ್ ಆಫ್ 480 ಕಿಲೋಮೀಟ್ರ್. ಯಾಕೆ ಅಂದರೆ ಅವ್ರು ಹೇಳ್ತಾರೆ ಸೇಮ್ ಡಿಸ್ಟೆನ್ಸನ್ನೇ ಟ್ರಾವೆಲ್ ಮಾಡ್ತಾ ಇದೆ. 8 ಕಿಲೋಮೀಟರ್ ಲೆಸ್ ಮಾಡಿದರೂ ಸಹ ಅಷ್ಟೇ 480 ಕಿಲೋಮೀಟ್ರನ್ನೇ ಟ್ರಾವೆಲ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಈಗ ಏನು ಮಾಡೋಣ, ಟೈಮನ್ನು ಕಂಡುಹಿಡಿಯೋಣ. ಹೀಗೆ ಮಾಡ್ತೀನಿ, T2 ಅಂತ ತೊಗೊಳ್ತೀನಿ, ಅಂದರೆ ಟೈಮ್ 2 ಅಂತ ತೊಗೊಳ್ತೀನಿ. ಓಕೆ, ನಮಗೆ ಟೈಮಿಗೆ ಫಾರ್ಮುಲಾ ಈಗಾಗಲೇ ಗೊತ್ತಿದೆ, ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಅಂತ. ಡಿಸ್ಟೆನ್ಸ್ ಎಷ್ಟಿದೆ, 480 ಇದೆ, ಡಿವೈಡ್ ಬೈ ಸ್ಪೀಡ್ ಎಷ್ಟಾಗೋಯಿತು, ಸ್ಪೀಡ್ x ಮೈನಸ್ 8 ಆಗೋಯಿತು. ಓಕೆ, ನಮಗೆ ಎರಡು ಟೈಮ್ಗಳು ಸಿಕ್ಕಿದೆ. ನೆಕ್ಸ್ಟ್ ಕಂಡೀಷನ್ ಏನಿದೆ ಅದನ್ನು ಕಂಟಿನ್ಯೂ ಮಾಡಿ ಬರ್ಕೊಂಬಿಡೋಣ. then it would have taken 3 hours more to ಕವರ್. ಗೊತ್ತಾಗ್ತಾ ಇದೆಯಾ, ನೀವು 8 ಕಿಲೋಮೀಟರ್ನ ಲೆಸ್ ಮಾಡಿದ ತಕ್ಷಣ ಆ ಟ್ರೈನು 3 hours ಮೋರ್ ಟ್ರಾವೆಲ್ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾದರೆ T1 ಮತ್ತು T2 ಎರಡು ಟೈಮಲ್ಲಿ ಯಾವ ಟೈಮು ಜಾಸ್ತಿ ಆಗಿದೆ ಅಂತ ನೋಡಿದರೆ T2 ಏನಾಗಿದೆ, ಜಾಸ್ತಿ ಇರುತ್ತೆ. ಯಾಕಪ್ಪ ಅಂದರೆ ಸ್ಪೀಡು ಕಡಿಮೆ ಆಯಿತು ಅಂದ ತಕ್ಷಣ ಟೈಮ್ ಏನಾಗುತ್ತೆ, ಜಾಸ್ತಿ ಆಗೋಗ್ಬಿಡುತ್ತೆ. ಗೊತ್ತಾಗ್ತಿದೆಯಲ್ವಾ, ನಾನು ಎಕ್ಸ್ ಸ್ಪೀಡಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ, ಆವಾಗೂ ಟೈಮ್ ತಗೊಳ್ತಾ ಇತ್ತು, ಎಷ್ಟೋ ಟೈಮನ್ನು ಟ್ರಾವೆಲ್ ಮಾಡ್ತಾ ಇದ್ದೆ. ಸ್ಪೀಡು ಕಡಿಮೆ ಆದ ತಕ್ಷಣ ಏನಾಗುತ್ತೆ, ನಾನು ಟ್ರಾವೆಲ್ ಮಾಡುವಂತಹ ಟೈಮ್ ಏನಾಗುತ್ತೆ, ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ T2 ಮೈನಸ್ T1 ಮಾಡಿದರೆ, ಟೈಮ್ 2 ಮೈನಸ್ ಟೈಮ್ 1 ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ, 3 hours ಬಂದ್ಬಿಡುತ್ತೆ. ಓಕೆ, ಹಾಗಾದರೆ T2 ಅಂದರೆ ಎಷ್ಟಿದೆ, 480 ಡಿವೈಡ್ ಬೈ ಎಕ್ಸ್ ಮೈನಸ್ 8 ಮೈನಸ್ T1 ಅಂದರೆ ಎಷ್ಟಿದೆ, 480 ಡಿವೈಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು 3. ಓಕೆ, ಹೀಗೆ ಮಾಡಬೇಕು. ಇದನ್ನು ಸಿಂಪ್ಲಿಫೈ ಮಾಡಿದರೆ ನನಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಬರುತ್ತೆ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡೋದು ಭಾಳ ಸುಲಭ ಇದೆ. ನಾನು LCM ಅನ್ನು ತೆಗೆದು ಸಾಲ್ವ್ ಮಾಡಬೇಕಾಗುತ್ತೆ. ಡಿನಾಮಿನೇಟರ್ ಏನಿದೆ ಅದೇ LCM ಆಗಿರುತ್ತೆ. ಎಕ್ಸ್ ಮೈನಸ್ 8 ಆಫ್ ಎಕ್ಸ್ ಅನ್ನೋದೇ ಏನು LCM ಆಗಿರುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ಪಿಗೆ ಏನು ಮಾಡಬೇಕಪ್ಪ ಅಂದರೆ ಈ ಸೈಡ್ ಡಿನಾಮಿನೇಟರ್ ಇರೋದನ್ನ ಈ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿ, ಈ ಸೈಡಲ್ಲಿ ಡಿನಾಮಿನೇಟರ್ ಇರೋದನ್ನ ಈ ಸೈಡಿಗೆ ಏನು ಮಾಡಿ, ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿ. ಆವಾಗ ನಿಮ್ಮ ಆನ್ಸರ್ ರೈಟ್ ಆಗುತ್ತೆ. ಓಕೆ, 480 ಇಂಟು ಎಕ್ಸ್ ಮಾಡಿದರೆ 480 ಎಕ್ಸ್ ಆಗುತ್ತೆ. ಮೈನಸ್ಗೆ ಮೈನಸ್ ಬರಿತೀನಿ. ಇಲ್ಲಿ 480 ಆಫ್ ಎಕ್ಸ್ ಮೈನಸ್ 8 ಅಂತ ಬರ್ಕೊಳ್ತೀನಿ. ಯಾಕಂದರೆ ಬೈನಾಮಿಯಲ್ ಇರೋದ್ರಿಂದ ನಾವು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡೋದು ಬೇಡ. ಬೈನಾಮಿಯಲ್ ಇರೋದ್ರಿಂದ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡೋದು ಬೇಡ, ಈ ಥರ ಬರ್ಕೊಂಡೇ ಮಾಡೋಣ. ಈಸ್ ಈಕ್ವಲ್ ಟು 3 ಆಗೋಯಿತು. ಓಕೆ, 480 ಎಕ್ಸ್ ನೋಡಿ, ಮೈನಸ್ ಇಂಟು ಪ್ಲಸ್ ಮೈನಸ್ 480 ಇಂಟು ಎಕ್ಸ್ ಮಾಡಿದರೆ 480 ಎಕ್ಸ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಓಕೆ, 480 ಇಂಟು 8 ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ ಗೊತ್ತಾ, 3840 ಬರುತ್ತೆ. ಡಿವೈಡೆಡ್ ಬೈ, ಓಕೆ, ಇಲ್ಲೂ ಸಹ ಎಕ್ಸನ್ನು ಮಲ್ಟಿಪ್ಲೈ ಮಾಡಿದರೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು 8x ಈಸ್ ಈಕ್ವಲ್ ಟು 3 ಬಂತು. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಡಿವೈಡ್ ಬೈ ಇರೋದನ್ನ ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಅದೇ ರೀತಿ ಮೇಲೆ ನೋಡಿದರೆ ಏನಾದರೂ ಲೈಟ್ ಟರ್ಮ್ಸ್ ಇದೆ ಅಂದರೆ ನೋಡಿ, ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ, ಇವೆರಡು ಏನಾಯಿತು, ಲೈಟ್ ಟರ್ಮ್ಸ್ ಆಯಿತು. ಓಕೆ, 480 ಎಕ್ಸಿನ ಸೈನು ಏನೂ ಇಲ್ಲ ಅಂದರೆ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ಸು ಮೈನಸ್ ಡಿಫ್ರೆಂಟ್ ಸೈನ್ ಬಂದರೆ ಸಬ್ಟ್ರಾಕ್ಷನು. ಓಕೆ, 480 ಎಕ್ಸಲ್ಲಿ 480 ಎಕ್ಸನ್ನು ಸಬ್ಟ್ರಾಕ್ಟ್ ಮಾಡಿದರೆ ಏನಾಯಿತು, 0 ಬಂದ್ಬಿಡುತ್ತೆ. ಆದರೆ ಉಳಿದಿದ್ದು ಎಷ್ಟಪ್ಪ ಅಂದರೆ ಪ್ಲಸ್ 3840 ಉಳಿತು. ಈಸ್ ಈಕ್ವಲ್ ಟು 3. ಇದೆಯಲ್ಲ ಆ ಸೈಡಿಗೆ ಕಳಿಸಿದ್ರೆ ನೋಡಿ, ಡಿವೈಡ್ ಇರೋದು ಆ ಸೈಡ್ ಹೋದರೆ ಇಂಟು ಆಗುತ್ತೆ. ಹಾಗಾಗಿ ಬ್ರಾಕೆಟ್ ಹಾಕ್ತೀನಿ, ಎಕ್ಸ್ ಸ್ಕ್ವಯರ್ ಮೈನಸ್ 8x ಆಯಿತು. ಓಕೆ, 3840 ಈಸ್ ಈಕ್ವಲ್ ಟು 3 ಒಳಗೆ ಮಲ್ಟಿಪ್ಲೈ ಮಾಡೋಣ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 ಇಂಟು ಎಕ್ಸ್ ಸ್ಕ್ವಯರ್ ಮಾಡಿದರೆ 3x ಸ್ಕ್ವಯರ್ ಬರುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ 3 8 24x ಬಂತು. ಓಕೆ, ಈಗ ಏನು ಮಾಡೋಣಪ್ಪ ಅಂದರೆ ಲೆಫ್ಟಾಗಿರೋದನ್ನ ರೈಟಿಗೆ ಅಥವಾ ರೈಟಾಗಿರೋದನ್ನ ಲೆಫ್ಟಿಗೆ ಟ್ರಾನ್ಸ್ಫರ್ ಮಾಡೋಣ. ಓಕೆ, ರೈಟ್ ಸೈಡಲ್ಲಿ ನೋಡಿ ಎಕ್ಸ್ ಸ್ಕ್ವಯರ್ ಇದೆ, ಅದು ಪಾಸಿಟಿವ್ ಆಗಿರೋದ್ರಿಂದ ಈ ನಂಬರ್ನ ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಈ ನಂಬರ್ ಅಷ್ಟು ಹೋಯಿತು ಅಂತ ಏನಾಯಿತು, 0 ಈಸ್ ಈಕ್ವಲ್ ಟು 3x ಸ್ಕ್ವಯರ್ ಮೈನಸ್ 24x ನೋಡಿ, ಪ್ಲಸ್ ಇರೋದು ಆ ಸೈಡ್ ಟ್ರಾನ್ಸ್ಫರ್ ಆದರೆ ಮೈನಸ್ 3840 ಬಂದೋಯ್ತು. ಗೊತ್ತಾಯ್ತಾ, ಪ್ಲಸ್ ಇರೋದು ಆ ಸೈಡ್ ಬಂದರೆ ಮೈನಸ್ ಆಯಿತು. ಓಕೆ, ನಮಗೆ ಈಕ್ವೇಷನ್ ಬಂದಿದೆ. ಈಕ್ವೇಷನ್ ಆರ್ಡ್ರಲ್ಲಿ ಬರ್ಕೊಂಬಿಡೋಣ. ಅಂದರೆ ಆರ್ಡ್ರಲ್ಲಿದೆ, ಇಲ್ಲಿ ನಮಗೆ ಲೆಫ್ಟಲ್ಲಿ 0 ಇರೋದ್ರಿಂದ ಈ 0ನ ರೈಟಿಗೆ ಹಾಕೊಂಡ್ಬಿಡ್ತೀನಿ. 3x ಸ್ಕ್ವಯರ್ ಮೈನಸ್ 24x
ಮೈನಸ್ 3840 ಈಸ್ ಈಕ್ವಲ್ ಟು 0. ಓಕೆ, ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಬಂದಿದೆ. ನೋಡಿ, ಈ ಕ್ವಾಡ್ರಾಟಿಕ್ ಈಕ್ವೇಷನ್ನಲ್ಲಿರುವಂಥ ನಂಬರ್ಗಳನ್ನು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ 3, 24, 3840 ಈ ಮೂರೂ ನಂಬರ್ಗಳು ಸಹ 3ಇಂದ ಡಿವೈಡ್ ಆಗುತ್ತೆ. ಹಾಗಾಗಿ ಹೋಲ್ ಈಕ್ವೇಷನ್ನ ಡಿವೈಡ್ ಬೈ 3 ಮಾಡ್ತೀನಿ. ಯಾಕೆ ನಾನು ಡಿವೈಡ್ ಮಾಡ್ತೀನಪ್ಪ ಅಂದರೆ, ನನ್ನ ಈಕ್ವೇಷನಲ್ಲಿರುವಂಥ ನಂಬರ್ಗಳು ಡಿವೈಡ್ ಮಾಡಿದ ತಕ್ಷಣ ಏನಾಗುತ್ತೆ, ಈಕ್ವೇಷನು ಚಿಕ್ಕದಾಗಿ ಬರೋದ್ರಿಂದ ನನಗೆ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಓಕೆ, ಇದನ್ನು 3ಇಂದ ಡಿವೈಡ್ ಮಾಡಿದರೆ 3 1 3 ಆಗುತ್ತೆ. ಹಾಗಾದರೆ ಎಕ್ಸ್ ಸ್ಕ್ವೇರ್ ಉಳಿತು. ಮೈನಸ್ 3ಇಂದ 24 ಡಿವೈಡ್ ಮಾಡಿದರೆ 3 8 24 ಎಕ್ಸ್ ಬಂತು. ಮೈನಸ್ ನೋಡಿ, 3ಇಂದ ಡಿವೈಡ್ ಮಾಡಿದರೆ 3 1 3, ರಿಮೈಂಡರ್ ಏನು ಉಳಿಯೋದಿಲ್ಲ, 8 ಇದೆ. 3 2 6, 2 ಉಳಿತು. 3 8 24, 0ಗೆ 0 ಈಸ್ ಈಕ್ವಲ್ ಟು 0. ನೋಡಿ, ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಆಯಿತು, ಸಿಂಪಲ್ ಆಗಿ ಬಂದಿದೆ. ಓಕೆ, ಇದನ್ನೇನು ಮಾಡೋಣ, ಈಗ ಫ್ಯಾಕ್ಟರೈಸೇಷನ್ ಮೆಥಡಿಂದ ಸಾಲ್ವ್ ಮಾಡ್ಕೊಳ್ಳೋಣ. ಓಕೆ, ನಮಗೆ ಫ್ಯಾಕ್ಟರೈಸೇಷನ್ ಮೆಥಡ್ ಸಾಲ್ವ್ ಮಾಡಬೇಕು ಅಂದರೆ ಇದು ಆರ್ಡ್ರ್ ಆಗಿದೆ ಅಂತ ಚೆಕ್ ಮಾಡಬೇಕು. ಆಲ್ರೆಡಿ ಆರ್ಡ್ರ್ ಆಗಿದೆ. ಆರ್ಡ್ರ್ ಆಗಿರೋದು ಅಂದರೆ ಇಷ್ಟೇ. ನೋಡಿ, ಎಕ್ಸ್ ಇದೆಯಲ್ಲ, ಅದರ ಪವರು ಡಿಕ್ರೀಸಿಂಗ್ ಆರ್ಡ್ರ್ ಇರಬೇಕು. ನೋಡಿ, ಎಕ್ಸಿನ ಪವರ್ 2 ಇದೆ, ಎಕ್ಸಿನ ಪವರ್ ಏನೂ ಇಲ್ಲ ಅಂದರೆ 1 ಇದೆ, ಎಕ್ಸ್ ಇಲ್ಲ ಇಲ್ಲಿ ಅಂದರೆ 2 1 0. ಪವರ್ ಏನಾಗಿರಬೇಕು, ಡಿಕ್ರೀಸಿಂಗ್ ಆರ್ಡ್ರ್ ಆಗಿರಬೇಕು. ಡಿಕ್ರೀಸಿಂಗ್ ಆರ್ಡ್ರ್ ಆಗಿದ್ದರೆ ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಎರಡನ್ನು ಮಲ್ಟಿಪ್ಲೈ ಮಾಡಬೇಕು ವಿತ್ ಸೈನ್. ನೋಡಿ, ಸೈನ್ ಏನೂ ಇಲ್ಲ ಅಂದರೆ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ ಇದೆ, ಪ್ಲಸ್ ಎಕ್ಸ್ ಸ್ಕ್ವಯರ್ ಇಂಟು ಇಲ್ಲೇನಿದೆ ಸೈನು ಮೈನಸ್ 1280 ಇದೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಇಂಟು ಮೈನಸ್ 1280 ಎಕ್ಸ್ ಸ್ಕ್ವೇರ್ ಬಂತು. ಇದಕ್ಕೆ ನಾನು ಏನು ಮಾಡಬೇಕು, 2 ಫ್ಯಾಕ್ಟರ್ಸ್ಗಳನ್ನು ಬರಿಬೇಕು. ಓಕೆ, ಹೀಗೆ ಮಾಡೋಣ. 1280 ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ. ಇದು ಈವನ್ ನಂಬರ್ ಆಗಿರೋದ್ರಿಂದ 2ಇಂದ ಡಿವೈಡ್ ಆಗುತ್ತೆ. 2 6 12, 2 4 8, 0ಗೆ 0. ಹಾಗಾದರೆ ಫ್ಯಾಕ್ಟರ್ಸ್ ಏನು ಬಂತು, 2 ಬಂತು, 640 ಬಂತು. ಓಕೆ, ನಾವು ಫ್ಯಾಕ್ಟರ್ಸನ್ನು ಬರೆದಾಗ ಇವಕ್ಕೆ ಸೈನನ್ನು ಬರಿಬೇಕಾಗುತ್ತೆ. ನೋಡಿ, ಈಕ್ವೇಷನಲ್ಲಿ ಮಿಡಲ್ ಟರ್ಮ್ ಇದೆಯಲ್ಲ 8x, ಈ ಮಿಡಲ್ ಟರ್ಮ್ನ ಸೈನ್ ಏನಿದೆ ಇದು ಇವೆರಡರಲ್ಲಿ ಬಿಗ್ಗರ್ ನಂಬರ್ನ ಸೈನ್ ಆಗಿರುತ್ತೆ. ಮಿಡಲ್ ಟರ್ಮ್ 8xನ ಸೈನ್ ಮೈನಸ್ ಇದೆ ಅಂದರೆ ಇವೆರಡರಲ್ಲಿ ಬಿಗ್ಗರ್ 640 ಆಗಿರೋದ್ರಿಂದ ಇದಕ್ಕೆ ಮೈನಸ್ ಆಯಿತು. ಮೈನಸ್ಸಿಗೆ ಏನು ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಬರುತ್ತೆ, ಮೈನಸ್ಗೆ ಪ್ಲಸ್ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಬರುತ್ತೆ. ಓಕೆ, 2 ಇಂಟು 640 ಮಾಡಿದರೆ 1280 ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದರೆ ಮಿಡಲ್ ಟರ್ಮ್ ಬರಬೇಕು. ಮೈನಸ್ಸು ಪ್ಲಸ್ಸು ಅಂದರೆ ಸಬ್ಟ್ರಾಕ್ಷನ್ನು. ನೋಡಿ, 640ಯಲ್ಲಿ 2ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ 8 ಬರೋದಿಲ್ಲ. ಹಾಗಾಗಿ ಇದು ನಮ್ಮ ಫ್ಯಾಕ್ಟರ್ಸ್ ಆಗೋದಿಲ್ಲ. ನೆಕ್ಸ್ಟ್ ಟೈಮ್ ಮಾಡೋಣ, 640 ಮತ್ತೆ ಡಿವೈಡ್ ಮಾಡೋಣ. ಈವನ್ ನಂಬರ್ ಆಗಿರೋದ್ರಿಂದ 2ಇಂದ ಡಿವೈಡ್ ಆಗುತ್ತೆ. 2 3 6, 2 2 4, 0ಗೆ 0. ನೋಡಿ, ಒಂದು ಫ್ಯಾಕ್ಟರ್ 320 ಆಯಿತು. ಇವೆರಡನ್ನು ಮಲ್ಟಿಪ್ಲೈ ಮಾಡಿ 2 2 4 ಬರುತ್ತೆ. ಬಿಗ್ಗರ್ ನಂಬರ್ ಆಗಿರೋದ್ರಿಂದ ಮಿಡಲ್ ಟರ್ಮ್ನ ಸೈನ್ ಮೈನಸ್ ಇದು ಸಿಕ್ತು. ಮೈನಸ್ಸಿಗೆ ಪ್ಲಸ್ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಬರುತ್ತೆ. ಮೈನಸ್ಸು ಪ್ಲಸ್ಸು ಸಬ್ಟ್ರಾಕ್ಷನ್ನು. 320ಯಲ್ಲಿ 4ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ 8 ಬರೋದಿಲ್ಲ, ಬೇರೆ ನಂಬರ್ ಬರುತ್ತೆ. ಹಾಗಾಗಿ ಇದು ನಮ್ಮ ಫ್ಯಾಕ್ಟರ್ ಆಗೋದಿಲ್ಲ. ಓಕೆ, ಇದನ್ನು ಏನು ಮಾಡೋಣ, ನೆಕ್ಸ್ಟ್ ಡಿವೈಡ್ ಮಾಡೋಣ. 2ಇಂದ ಡಿವೈಡ್ ಆಗುತ್ತೆ. 2 1 2, 1 ಉಳಿತು, 12 ಆಯಿತು. 2 6 12, 0ಗೆ 0. ನೆಕ್ಸ್ಟ್ ಫ್ಯಾಕ್ಟರ್ 160. ಇವು ಇಷ್ಟೊಂದು ಮಲ್ಟಿಪ್ಲೈ ಮಾಡಬೇಕು. 2 2 4, 4 2 8. ಮಿಡಲ್ ಟರ್ಮ್ನ ಸೈನು ಅಂದರೆ ಬಿಗ್ಗರ್ ನಂಬರ್ನ ಸೈನು ಮಿಡಲ್ ಟರ್ಮ್ನ ಸೈನ್ ಆಗಿರುತ್ತೆ ಮೈನಸ್. ಪ್ಲಸ್ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಬರುತ್ತೆ. 160ಯಲ್ಲಿ 8ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ ಎಷ್ಟು ಬರುತ್ತೆ ನಿಮಗೆ, 152 ಬರುತ್ತೆ. ಇಲ್ಲಿ 8 ಇದೆ, ಹಾಗಾಗಿ ಇದೂ ನಮ್ಮ ಫ್ಯಾಕ್ಟರ್ಸ್ ಆಗೋದಿಲ್ಲ. ಮತ್ತೆ ಏನು ಮಾಡೋಣ, ಈವನ್ ನಂಬರ್ ಆಗಿರೋದ್ರಿಂದ 2ಇಂದ ಡಿವೈಡ್ ಮಾಡ್ತೀನಿ. 2 8 16, 0ಗೆ 0. ಒಂದು ಫ್ಯಾಕ್ಟರ್ 80 ಆಗೋಯಿತು. ಇವಿಷ್ಟು ಮಲ್ಟಿಪ್ಲೈ ಮಾಡಿದರೆ 2 2 4, 4 2 8, 8 2 16 ಆಯಿತು. 16ಅನ್ನು ಬರಿತೀನಿ. 80 ಬಿಗ್ಗರ್ ಆಗಿದೆ, ಹಾಗಾಗಿ ಮೈನಸ್ ಬಂತು. ಇದಕ್ಕೆ ಪ್ಲಸ್ ಬರುತ್ತೆ. ಓಕೆ, 80ಯಲ್ಲಿ 16ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ 8 ಬರೋದಿಲ್ಲ. ಇದು ನಮ್ಮ ಫ್ಯಾಕ್ಟರ್ಸ್ ಆಗೋದಿಲ್ಲ. ಮತ್ತೇನು ಮಾಡೋಣ, ಇದು 80 ಈವನ್ ನಂಬರ್ ಆಗಿದ್ದರಿಂದ 2ಇಂದ ಡಿವೈಡ್ ಮಾಡ್ತೀನಿ. 2 4 8, 0ಗೆ 0. ಓಕೆ, ಫಸ್ಟ್ ಫ್ಯಾಕ್ಟರು 40 ಆಯಿತು. ಇಲ್ಲಿ 2 2 4, 4 2 8, 8 2 16, 16 2 32 ಆಯಿತು. 40 ಬಿಗ್ಗರ್ ನಂಬರ್ ಆಗಿರೋದ್ರಿಂದ ಮಿಡಲ್ ಟರ್ಮ್ನ ಸೈನ್ ಮೈನಸ್ ಇತ್ತು. ಮೈನಸ್ಸಿಗೆ ಪ್ಲಸ್ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಬರುತ್ತೆ. ಓಕೆ, ಪ್ಲಸ್ ಇಂಟು ಅಂದರೆ ಪ್ಲಸ್ಸು ಮೈನಸ್ಸು ಡಿಫ್ರೆಂಟ್ ಸೈನ್ ಇದೆ, ಸಬ್ಟ್ರಾಕ್ಷನ್ ಮಾಡಬೇಕು. 40ಯಲ್ಲಿ 32ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ ಎಷ್ಟು ಬರುತ್ತೆ, 8 ಬರುತ್ತೆ. ಹಾಗಾದರೆ
32 ಪ್ಲಸ್ 32 ಮೈನಸ್ 40 ಅನ್ನೋದು ನಮ್ಮ ಫ್ಯಾಕ್ಟರ್ಸ್ ಆಗಿದೆ. ಓಕೆನಾ? ಈಗ ಏನು ಮಾಡೋಣ, ಎಕ್ಸ್ ಸ್ಕ್ವೇರಲ್ಲಿ ಇದಕ್ಕೊಂದು ಎಕ್ಸ್ ಇದಕ್ಕೊಂದು ಎಕ್ಸನ್ನು ಕೊಡ್ತೀನಿ. ಈಗ ನಾವು -8x ಬದಲಿಗೆ ಇವೆರಡನ್ನು ನಾವೇನು ಮಾಡಬೇಕು, ಬರಿಬೇಕಾಗುತ್ತೆ. ನೋಡಿ, ಪ್ಲಸ್ ಎಕ್ಸ್ ಸ್ಕ್ವಯರ್ ಇಲ್ಲಿರೋದು ಪ್ಲಸ್ 32x ಮೈನಸ್ 40x, ಲಾಸ್ಟ್ ಟರ್ಮು ಮೈನಸ್ 1280 ಈಸ್ ಈಕ್ವಲ್ ಟು 0. ಈಗ ಏನು ಮಾಡಬೇಕು, ಫಸ್ಟ್ 2 ಟರ್ಮ್ಸ್ ಲಾಸ್ಟ್ 2 ಟರ್ಮ್ಸನ್ನು ಗ್ರೂಪ್ ಮಾಡಬೇಕು ಮತ್ತು ಕಾಮನ್ ಆಗಿರೋ ನಂಬರ್ನ ಕಾಮನ್ ತೆಗಿಬೇಕು. ನೋಡಿ, ಇವೆರಡರಲ್ಲಿ ಎಕ್ಸ್ ಮಾತ್ರ ಕಾಮನ್ ಇದೆ, ಎಕ್ಸನ್ನು ಕಾಮನ್ ತೆಗಿತೀನಿ. ಎಕ್ಸ್ ಸ್ಕ್ವೇರಲ್ಲಿ ಎಕ್ಸ್ ಬಂದರೆ ಎಕ್ಸ್ ಉಳ್ಕೊಳ್ತು, ಪ್ಲಸ್ಸಿಗೆ ಪ್ಲಸ್ಸು, ಎಕ್ಸ್ ಹೊರಗಡೆ ಬಂದರೆ 32 ಒಳಗೆ ಉಳ್ಕೊಳುತ್ತೆ. ಮೈನಸ್ ಫಸ್ಟಿಗೆ ಇರೋದನ್ನ ಮೈನಸ್ ಕಾಮನ್ ತೆಗಿತೀನಿ. ಓಕೆ, ಇವೆರಡರಲ್ಲಿ ಏನನ್ನು ಕಾಮನ್ ತೆಗಿಬೋದು ಅಂತ ಯೋಚನೆ ಮಾಡಿದರೆ 40ಯನ್ನು ಕಾಮನ್ ತೆಗಿಬೋದು. 40 ಕಾಮನ್ ತೆಗೆದ್ರೆ ಎಕ್ಸ್ ಉಳ್ಕೊಳ್ತು. ನೋಡಿ, ಮೈನಸ್ ಕಾಮನ್ ತೆಗೆದಿರೋದ್ರಿಂದ ಈ ಮೈನಸ್ ಇರೋದೇನಾಯಿತು, ಪ್ಲಸ್ ಆಗುತ್ತೆ. 40 ಎಷ್ಟೇ 1280 ಆಗುತ್ತೆ ಅಂದರೆ 40 32s ಗೊತ್ತಾಯ್ತಲ್ವ. 40 × 32 ಮಾಡಿದರೆ 1280 ಬರುತ್ತೆ. ಯಾಕಂದರೆ ನಮಗೆ ಇಲ್ಲೇ ಗೊತ್ತಿದೆ 40 × 32 ಮಾಡಿದರೆ 1280 ಬರುತ್ತೆ ಅಂತ. ಹಾಗಾಗಿ ಕಾಮನ್ ತೆಗೆದೆ ಈಸ್ ಈಕ್ವಲ್ ಟು 0. ನೋಡಿ, ನಾವು ಮಾಡಿರೋದು ಸರಿ ಇತ್ತು ಅಂದರೆ ನೋಡಿ, ಇವೆರಡು ಟರ್ಮ್ಗಳು ಏನಾಗಿರುತ್ತೆ, ಸೇಮ್ ಇರುತ್ತೆ. ಓಕೆ, ಇವೆರಡು ಸೇಮ್ ಇರೋದ್ರಿಂದ ಎಕ್ಸ್ ಪ್ಲಸ್ 32 ಕಾಮನ್ ತೆಗಿತೀನಿ. ಇದಿಷ್ಟು ಕಾಮನ್ ಬಂತಪ್ಪ ಅಂದರೆ ನೋಡಿ, ಇಲ್ಲಿ ಎಕ್ಸು ಒಳಗಡೆ ಉಳ್ಕೊಳುತ್ತೆ. ನೋಡಿ, ಇಲ್ಲಿ ಕಾಮನ್ ತೆಗೆದ್ರೆ -40 ಉಳ್ಕೊಳುತ್ತೆ ಈಸ್ ಈಕ್ವಲ್ ಟು 0. ನಮಗೆ ಈ ರೀತಿಯಾಗಿ ಬಂತು ಅಂದ ತಕ್ಷಣ ನಾನೇನು ಮಾಡ್ತೀನಿ, ಎಕ್ಸ್ ಪ್ಲಸ್ 32 ಈಸ್ ಈಕ್ವಲ್ ಟು 0 ಆರ್ ಎಕ್ಸ್ ಮೈನಸ್ 40 ಈಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ತೀನಿ. ಪ್ಲಸ್ 32 ಆ ಸೈಡ್ ಟ್ರಾನ್ಸ್ಫರ್ ಮಾಡಿದರೆ ಎಕ್ಸ್ ಈಸ್ ಈಕ್ವಲ್ ಟು -32 ಬರುತ್ತೆ. -40 ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದರೆ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ 40 ಬರುತ್ತೆ. ನಮಗೆ ಎಕ್ಸ್ ವ್ಯಾಲ್ಯೂ ಬಂದಾಗ ನೆಗೆಟಿವ್ ನಂಬರ್ಗಳನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ, ಪಾಸಿಟಿವ್ ನಂಬರ್ನ ಮಾತ್ರ ತಗೋಬೇಕು. ನೋಡಿ, ಪಾಸಿಟಿವ್ ವ್ಯಾಲ್ಯೂ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬಂದಿದೆ, 40 ಬಂದಿದೆ. ಎಕ್ಸ್ ಅಂದರೆ ಏನು, ಸ್ಪೀಡ್ ಆಫ್ ದ ಟ್ರೈನ್ ಆಗಿರುತ್ತೆ. ಸ್ಪೀಡ್ ಆಫ್ ದ ಟ್ರೈನ್ 40 ಆಗಿರುತ್ತೆ. Therefore, the speed of the train is 40 km/h ಆಗಿರುತ್ತೆ. ಈ ರೀತಿಯಾಗಿ ನೀವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಡಿ.